ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾದ ಮಾನ್ಯ ಎಂಎಲ್ ಅನಿಲ್ ಕುಮಾರ್ ಅವರು ವಿಧಾನ ಪರಿಷತ್ ಅಧಿವೇಶನದಲ್ಲಿ ಮಹತ್ವದ ಪ್ರಶ್ನೆ ಎತ್ತಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶಗಳಲ್ಲಿ ಇರುವ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಎಷ್ಟು ಉದ್ಯೋಗಾವಕಾಶ ನೀಡಲಾಗಿದೆ ಎಂಬುದರ ಕುರಿತು ಅವರು ಸರ್ಕಾರವನ್ನು ಪ್ರಶ್ನಿಸಿದರು. ವಿಶೇಷವಾಗಿ ಹೋಂಡಾ ಮತ್ತು ಟಾಟಾ ವಿಸ್ಟ್ರಾನ್ ಸೇರಿದಂತೆ ಬೃಹತ್ ಕಂಪನಿಗಳಲ್ಲಿ ಸ್ಥಳೀಯರಿಗೆ ಸಮರ್ಪಕ ಅವಕಾಶ ಸಿಗುತ್ತಿಲ್ಲವೆಂದು ಅವರು ಗಮನ ಸೆಳೆದರು. ಟಾಟಾ/ವಿಸ್ಟ್ರಾನ್ ಕಂಪನಿಯಲ್ಲಿ ಒಟ್ಟು 23,968 ಉದ್ಯೋಗಿಗಳಿದ್ದು, ಅದರಲ್ಲಿ 13,384 ಮಂದಿ ಸ್ಥಳೀಯರು. ಆದರೆ ಕೋಲಾರ ಜಿಲ್ಲೆಯವರ ಸಂಖ್ಯೆ ಕೇವಲ 5,781 ಮಾತ್ರ ಎಂದು ತಿಳಿಸಿದರು. ಕೈಗಾರಿಕಾ ನೀತಿಯ ಪ್ರಕಾರ 70% ಸ್ಥಳೀಯರಿಗೆ ಉದ್ಯೋಗ ನೀಡಬೇಕಾದರೂ ಅದು ಪಾಲನೆಯಾಗುತ್ತಿಲ್ಲ ಎಂದು ಆಕ್ಷೇಪಿಸಿದರು. ಇದೇ ವೇಳೆ 11 ತಿಂಗಳ ಒಪ್ಪಂದದ ಆಧಾರದಲ್ಲಿ 3 ವರ್ಷಗಳವರೆಗೆ ಉದ್ಯೋಗ ನೀಡಿ ನಂತರ ಕೆಲಸದಿಂದ ಬಿಡಲಾಗುತ್ತಿದೆ ಎಂಬ ವಿಷಯವನ್ನು ಸದನದಲ್ಲಿ ಪ್ರಸ್ತಾಪಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಸರ್ಕಾರದ ಮಾರ್ಗಸೂಚಿ 25.30 ಅನುಸರಿಸಿ ನೇಮಕಾತಿ ನಡೆಯುತ್ತಿದೆ ಎಂದು ಹೇಳಿದರು. ಟಾಟಾ/ವಿಸ್ಟ್ರಾನ್ ಕಂಪನಿ ಆಪಲ್ ಐಫೋನ್ ಉತ್ಪಾದನೆ ಮಾಡುತ್ತಿರುವುದರಿಂದ ವಿಶೇಷ ಕೌಶಲ್ಯ ಹೊಂದಿದ ಉದ್ಯೋಗಿಗಳ ಅಗತ್ಯವಿದೆ ಎಂದು 11 ತಿಂಗಳ ತರಬೇತಿ ಆಧಾರದಲ್ಲಿ 3 ವರ್ಷಗಳವರೆಗೆ ತರಬೇತಿ ನೀಡಲಾಗುತ್ತಿದ್ದು, ನಂತರ ಅರ್ಹರನ್ನು ಖಾಯಂ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಉದ್ಯೋಗಿಗಳನ್ನು ತೆಗೆಯುವುದು ಕಂಪನಿಯಲ್ಲ, ಗುತ್ತಿಗೆದಾರರು ಮಾಡುತ್ತಿರುವುದಾಗಿ ಹೇಳಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಮಾನ್ಯ ಅಧ್ಯಕ್ಷರೇ, ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 827 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆಗೆ ಮಾನ್ಯ ಸಚಿವರು ಉತ್ತರವನ್ನು ಒದಗಿಸಿದ್ದಾರೆ. ಇವತ್ತು ನನ್ನ ಪ್ರಶ್ನೆ ಏನಂತಂದರೆ, ಏನು ಕೋಲಾರ ಜಿಲ್ಲೆ ಕೋಲಾರ ತಾಲೂಕಿನಲ್ಲಿ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶಗಳಲ್ಲಿ ಎಷ್ಟು ಕೈಗಾರಿಕೆಗಳು ಸ್ಥಾಪಿಸಲಾಗಿದೆ ಅದರ ವಿವರ ಬೇಕು ಅಂತ ಕೇಳಿದ್ದೆ. ಈಗಾಗಲೇ ಅದಕ್ಕೆ ಉತ್ತರವನ್ನು ಒದಗಿಸಿ ಮಾನ್ಯ ಸಚಿವರು 26 ಬೃಹತ್ ಕೈಗಾರಿಕೆಗಳು ಮತ್ತು 12 ಮಧ್ಯಮ ಕೈಗಾರಿಕೆಗಳು ಬಂದಿದ್ದಾವೆ ಅಂತ ಕೊಟ್ಟಿದ್ದಾರೆ. ಮತ್ತು ಏನು ಈಗ ನರಸಾಪುರ ಮತ್ತು ವೇಮಗಲ್ ಕೈಗಾರಿಕಾ ಪ್ರದೇಶದಲ್ಲಿ ಏನು ಕೈಗಾರಿಕೆಗಳಿದ್ದಾವೆ ಅಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಹೆಚ್ಚು ಮಾಡಿಕೊಡ್ತಿಲ್ಲ ಅಂತ ನನ್ನ ಪ್ರಶ್ನೆ ಇತ್ತು. ಅದಕ್ಕೂ ಕೂಡ ಬಹಳ ಸವಿಸ್ತಾರವಾದಂಥ ಉತ್ತರ ಕೊಟ್ಟಿದ್ದಾರೆ. ಇವತ್ತೇನು ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಾನು ಅನುಬಂಧ 1 ಮತ್ತು 2 ಭಾಳ ನೋಡಿದಾಗ ಇಲ್ಲಿ ಬಹುತೇಕ ಎಲ್ಲ ಕೈಗಾರಿಕೆಗಳಲ್ಲಿ ಕೂಡ ಏನು ಸರ್ಕಾರದ ಮಾರ್ಗಸೂಚಿ ಕೈಗಾರಿಕಾ ನೀತಿ 25-30 ಅನ್ವಯ 70% ಕೊಡಬೇಕು ಅದು ಕೊಟ್ಟಿದ್ದಾರೆ. ಆದರೆ 2 ಬೃಹತ್ ಕೈಗಾರಿಕೆಗಳೊಂದು ಹೋಂಡಾ ಮತ್ತು ವಿಸ್ಟ್ರಾನ್ ಏನಿತ್ತು ಇವತ್ತು ಟಾಟಾ ಆಗಿದೆ. ಆ ಹೋಂಡಾದಲ್ಲೂ ಕೂಡ ಏನು ಸ್ಥಳೀಯರಿಗೆ ಅವಕಾಶ ಕೊಡಬೇಕು ಕೊಟ್ಟಿದ್ದಾರೆ. ಏನು ಟಾಟಾ ಇದೆ ಇದರಲ್ಲಿ ನಮ್ಮ ಕೈಗಾರಿಕೆ ನೀತಿ ಏನಿದೆ ಅದರಂತೆ 70% ಏನು ಕೊಡಬೇಕಿತ್ತು. ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿ ಸುಮಾರು 13,000 ಒಟ್ಟು ಸಂಖ್ಯೆ 23,968 ಅಂತಿದೆ. ಇಲ್ಲಿ ಸ್ಥಳೀಯರಿಗೆ 13,384, ಅದರಲ್ಲಿ ಕೋಲಾರ ಜಿಲ್ಲೆಯವರಿಗೆ 5,781 ಅಂತಿದೆ. ಇದು 13,384 ಅಂದರೆ 70% ಬರೋದಿಲ್ಲ ಮಾನ್ಯ ಸಚಿವರ, ಇದು 55% ಬರ್ತದೆ ಸಚಿವರು. ಆಮೇಲೆ ಏನಾಗಿದೆ ಅನಿಲ್ ಉತ್ತರ ಹೇಳಿ ಅವ್ರು ಆಮೇಲೆ ಕೇಳು. ಉತ್ತರ ಹೇಳಿ. ಸಭಾಪತಿಗಳೇ, ಉತ್ತರವನ್ನು ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇರುವಂಥದ್ದು ಟಾಟಾ ಎಲೆಕ್ಟ್ರಾನಿಕ್ಸು. ಈ ಟಾಟಾ ಏನು ವಿಸ್ಟ್ರಾನ್ ಇದ್ದದ್ದು ಟಾಟಾದವರು ತೆಗೆದುಕೊಂಡಿದ್ದಾರೆ. ಅಲ್ಲಿ ಒಟ್ಟು ಆ ಕಂಪನಿಯಲ್ಲಿ ಒಟ್ಟು 23,968 ಜನರಿಗೆ ಕೆಲಸ ಮಾಡ್ತಾ ಇದ್ದು, ಅದರಲ್ಲಿ 13,384 ಜನ ಸ್ಥಳೀಯರು ಇರ್ತಾರೆ. ಅದರಲ್ಲಿ 5,781 ಕೋಲಾರದವರು ಇರ್ತಾರೆ. ಆದರೆ ಮಾನ್ಯ ಸದಸ್ಯರು ಹೇಳುವಂಥದ್ದು ಅದು 70% ಬರೋದಿಲ್ಲ ಅಂಥೇಳಿ. ಆದರೆ ಸನ್ಮಾನ್ಯ ಸಭಾಪತಿಗಳೇ, ಇದು ಟಾಟಾ ವಿಸ್ಟ್ರಾನ್ ಏನಿದೆ, ವಿಸ್ಟ್ರಾನ್ ಈಗ ಟಾಟಾ ಎಲೆಕ್ಟ್ರಾನಿಕ್ಸ್ ಏನಾಗಿದೆ, ಇದು ಆ್ಯಪಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥದ್ದು ಕಂಪನಿ. ಈ ಆ್ಯಪಲ್ ಐಫೋನ್ಸು ಮತ್ತು ಐಪ್ಯಾಡ್ಸನ್ನು ಇದು ಮಾಡುವಂಥ ಕಂಪನಿ. ಇಲ್ಲೇನಾಗಿದೆ, ಅವ್ರು ಏನು ಸಂಸ್ಥೆಗೂ ಕೂಡ ನಾವು ಮಾಹಿತಿ ಕೇಳಿದ್ದೀವಿ, ನೀವು ಯಾಕೆ 70%. ಅದ್ರಾಗ ಅವ್ರೇನು ಹೇಳ್ತಾರೆ, ನಾವೆಲ್ಲನೂ ಡ್ಯೂ ಪ್ರೊಸೆಸ್ ಮಾಡಿದ್ದೀವಿ ವರ್ಕರ್ಸ್. ಅಂದರೆ ಕೆಲವೊಬ್ಬರು ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ ದ ಟ್ರೈನಿಂಗ್ ಪೀರಿಯಡ್ ನಿಮ್ಗೆ ಕೊಟ್ಟಿದ್ದೀನಿ ಉತ್ತರದಲ್ಲಿ. ಆಮೇಲೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಗೇನ್ಸ್ಟ್ ರೋಲ್, ಅಂದರೆ ಅವ್ರು ಏನಾಗಿದೆ ಸರ್, ಇಟ್ಸ್ ಆಲ್ ಸ್ಪೆಸಿಫೈಡ್ ಜಾಬ್ಸು. ಅಲ್ಲಿ ಆ ರೀತಿ ಇದಕ್ಕೆ ಬಂದಿರಲ್ಲ, ಅದಕ್ಕೆ ನಾವು ಅಪಾಯಿಂಟ್ಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದ್ರು ಸರ್. ಹಾಗಾದರೆ ಮತ್ತು ನಾವು ಕೂಡ ಅದಕ್ಕೆ ಹೇಳ್ತೀವಿ, ಇನ್ನೂ ಕೂಡ ಟ್ರೈನಿಂಗ್ ಮಾಡಿ ಈ ಏನು ಇದು ಇದೆಲ್ಲ ಅದನ್ನು ಪ್ರಮಾಣ ಹೆಚ್ಚಿಗೆ ಮಾಡಿ ಅಂತ ಹೇಳಿದ್ರು ಕೂಡ ನಾವು ಅವ್ರಿಗೆ ಸೂಚನೆ ಕೊಡ್ತೀವಿ. ಬಟ್ ಅವರು ಕೊಟ್ಟಿದ್ದಾರೆ ಕಾರಣ ಏನಂತ, ಯಾಕೆ ನಮಗೆ ಇದು ಆಗಿಲ್ಲ ಅಂತೇಳಿ ಓದಿ ಹೇಳ್ಬೇಕಾದ್ರೆ ಹೇಳ್ತೀನಿ. ಬೇಡಬೇಡ್ರಿ, ಕೊಟ್ಟಿಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇನ್ನು ಟ್ರೈನಿಂಗ್ ಮಾಡುವಂಥದ್ದು ಇದು ಮಾಡಿ ಯಾವ ಎಂಪ್ಲಾಯಬಲ್ ಆಗಲಿಕ್ಕೆ ಏನು ಮಾಡಬೇಕು ಅದ್ರ ಕ್ರಮ ಕೈಗೊಳ್ಳಿ ಅಂತ ಹೇಳ್ತೀವಿ. ಮಾನ್ಯ
ಆದರೆ ಅಲ್ಲಿ ಏನು ಸ್ಥಳೀಯರಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ಕಂಪನಿ ಅಪಾಯಿಂಟ್ಮೆಂಟ್ ಕೊಡ್ತಾ ಇಲ್ಲ ಅವರು. ಏನು ಕಾಂಟ್ರಾಕ್ಟ್ ಮೇಲೆ ತಗೊಳ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಾಂಟ್ರಾಕ್ಟಲ್ಲಿ ತೆಗೆದುಕೊಂಡವ್ರಿಗೂ ಕೂಡ 11 ತಿಂಗಳ ಅವಧಿಗೆ ಮಾತ್ರ ತೆಗೆದುಕೊಳ್ತಾರೆ. 11 ತಿಂಗಳ ಅವಧಿಗೆ ತೆಗೆದುಕೊಂಡು ಅದನ್ನು 3 ವರ್ಷ ಕಾಲ ಕೊಟ್ಟು ಮತ್ತು 3 ವರ್ಷ ಆದಮೇಲೆ ಅವ್ರನ್ನ ಕಂಪ್ಲೀಟಾಗಿ ತೆಗೆದುಬಿಡ್ತಿದ್ದಾರೆ. ಈಗ ಅವ್ನು 3 ವರ್ಷ ಅಲ್ಲಿ ಉದ್ಯೋಗ ಮಾಡಿ ಅವನನ್ನ ಉದ್ಯೋಗದಿಂದ ತೆಗೆದ್ರೆ ಮತ್ತೆ ಅವ್ನು ಎಲ್ಲಿ ಹೋಗ್ಬೇಕು ಅಂತ ಅವನಿಗೆ ಇವತ್ತೆಲ್ಲ ಬೀದಿಗೆ ಬಿದ್ದಿದ್ದಾರೆ. ಹಂಗಾಗಿ ಇವತ್ತೇನು 11 ತಿಂಗಳು 3 ವರ್ಷ ಕೊಡ್ತಾರೆ, ಇವತ್ತು ಹೋಂಡಾ ಕಂಪನಿಯಲ್ಲಿ ಕೂಡ ತಗೊಳ್ತಾ ಇದ್ದಾರೆ. ಆದರೆ ಹೋಂಡಾ ಕಂಪನಿಯಲ್ಲಿ ಆ ರೀತಿ ಮಾಡ್ತಿಲ್ಲ ಅವರು. 3 ವರ್ಷ ಅಲ್ಲ, 10 ವರ್ಷ 12 ವರ್ಷ ಕೆಲಸ ಮಾಡಿರೋರು ಇದ್ದಾರೆ. ಅದಾದ್ಮೇಲೆ 10 ವರ್ಷ 12 ವರ್ಷ ಆದ್ಮೇಲೆ ಅವರ ಸರ್ವಿಸ್ ನೋಡಿಕೊಂಡು ಅವರ